ಹಾಯ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಫಸ್ಟ್ ವ್ಲಾಗ್. ಈ ವ್ಲಾಗಲ್ಲಿ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಲಕ್ಷ್ಮೀ ಪೂಜೆನ ನಾನು ಹೇಗೆ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ವ್ಲಾಗ್ ಮಾಡಬೇಕು ಅಂತ. ಕೆಲವು ಕಾರಣಗಳಿಂದ ಆಗಲಿಲ್ಲ. ಇವತ್ತು ಪೂಜೆ ಮೂಲಕ ಶುರು ಮಾಡಿದೆ. ಮೊದಲಿಗೆ ಸಿಂಪಲ್ಲಾಗಿ ಬ್ಯಾಕ್ಡ್ರಾಪ್ ಡೆಕೋರೇಷನ್ ಮುಗಿಸ್ಕೊಂಡು ದೇವಿಗೆ ಸೀರೆ ಉಡಿಸೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಳ್ತಾ ಇದ್ದೀನಿ. ದೇವಿಯ 2 ಕೈಗಳಿಗೆ ಬ್ಲೌಸ್ ಪೀಸಿಂದ ಪಿನ್ ಮಾಡಿಕೊಂಡೆ. ಇನ್ನು ಉಳಿದಿರೋ ಬಟ್ಟೆನ ಈ ಥರ ಬಿಂದಿಗೆಗೆ ಕವರ್ ಮಾಡಿ ಹಿಂದ್ಗಡೆನೂ ಒಂದು ಪಿನ್ನನ್ನು ಮಾಡಿಕೊಂಡೆ. ದೇವಿಯ ಕೈ ಮತ್ತು ಕಾಲುಗಳನ್ನು ನಾನೇ ನನ್ನ ಕೈಯಾರ ಮಾಡಬೇಕು ಅಂತ ಹೊಲ್ದೆ. ಚೆನ್ನಾಗಿ ಬಂದಿದೆ. 100% ಚೆನ್ನಾಗಿ ಬಂದಿಲ್ಲ ಅಂದ್ರೂ 70% ಆದರೂ ಚೆನ್ನಾಗಿ ಬಂದಿದೆ ಅಂದ್ಕೊಳ್ತೀನಿ. ಹೊರಗಡೆಯಿಂದ ತಂದು ಹಾಕೋದಕ್ಕಿಂತ ನಾನೇ ನನ್ನ ಕೈಯಾರೆ ಮಾಡಿದ್ನಲ್ಲ ಅನ್ನೋ ಖುಷಿ ತುಂಬಾ ಇದೆ. ಇನ್ನು ದೇವಿಗೆ ಈ ಸೀರೆನ ಉಡಿಸ್ಬೇಕು. ಎಲ್ಲ ಕೆಲಸನೂ ಬೆಳಿಗ್ಗೆನೇ ಮಾಡಬೇಕು ಅಂದರೆ ತುಂಬಾ ಗಡಿಬಿಡಿ ಆಗುತ್ತೆ ಅಂತ ನಾನು ಹಿಂದಿನ ದಿನ ರಾತ್ರಿಯೇ ಇದೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಈ ದೇವಸ್ಥಾನಗಳಲ್ಲೆಲ್ಲ ದೇವಿಗೆ ಹೇಗೆ ಸೀರೆ ಉಡಿಸಿ ಅಲಂಕಾರ ಮಾಡ್ತಾರೋ ಹಾಗೆ ಸೀರೆ ಉಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೀರೆನ ಎಲ್ಲ ತಯಾರು ಮಾಡಿಕೊಂಡೆ. ಈಗ ದೇವಿಗೆ ಹೇಗೆ ನಾನು ಸೀರೆ ಉಡಿಸ್ದೆ ಅನ್ನೋದನ್ನು ನೀವೇ ನೋಡಿ. ದೇವಿಗೆ ಸೀರೆ ಉಡಿಸಿದ್ದಾಯಿತು. ಅದಾದಮೇಲೆ ಎಲ್ಲ ಅಲಂಕಾರನೂ ಮಾಡಿಕೊಂಡೆ.
ಪೂಜೆಗೆ ಏನು ಬೇಕು ಎಲ್ಲ ತಯಾರಿನೂ ಮಾಡಿಕೊಂಡೆ. ಇದೆಲ್ಲ ಮಾಡೋಷ್ಟರಲ್ಲಿ ಬೆಳಗಿನ ಜಾವ 5 ಗಂಟೆ ಆಗೋಗಿತ್ತು. ಇನ್ನೂ ಮಲಗೋದು ಬೇಡ ಅಂತ ರಂಗೋಲಿ ಬಿಡಿಸೋದಕ್ಕೆ ಶುರು ಮಾಡಿಕೊಂಡೆ. ಇನ್ನು ರಂಗೋಲಿ ಎಲ್ಲ ಮುಗಿಯೋಷ್ಟರಲ್ಲಿ ಪೂರ್ತಿಯಾಗಿ ಬೆಳಗಾಗೋಗಿತ್ತು. ನಾನು ಸ್ನಾನ ಮಾಡಿ ಪೂಜೆನ ಶುರು ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ನನ್ನ ಮಗನಿಗೆ ಸ್ಕೂಲ್ ಟೈಮ್ ಆಗಿತ್ತು. ಅವನಿಗೂ ರೆಡಿ ಮಾಡಿ ಕಳಿಸ್ದೆ. ಅದಾದಮೇಲೆ ಅಡುಗೆನೆಲ್ಲ ಮುಗಿಸ್ಕೊಂಡು ನಮ್ಮನೆ ಮಹಾಲಕ್ಷ್ಮಿಯರನ್ನು ರೆಡಿ ಮಾಡಿದೆ. ಅಷ್ಟರಲ್ಲಿ ಮುತ್ತೈದೆಯರೆಲ್ಲ ಬಂದಿದ್ದರು. ಎಲ್ಲರೂ ಸೇರಿ ಮಂಗಳಾರತಿ ಮಾಡಿ ಮುತ್ತೈದೆಯರಿಗೆಲ್ಲ ಬಾಗಿನ ಕೊಟ್ಟು ಅವರಿಗೆಲ್ಲ ಊಟ ಮಾಡಿಸಿ ಕಳಿಸಿದ್ವಿ. ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.